ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಅನ್ನು ಸರ್ವ್ ಮಾಡಿರುವಂತಹ ವಿಚಾರ. ವಾಣಿಜ್ಯ ತೆರಿಗೆ ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ವ್ಯಾಪಾರಸ್ಥರಿಗೆ ಶಾಕ್ ಒಳಗಾಗಿದ್ದಾರೆ. ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ಅಭಿಯಾನ ಆಗ್ತಾ ಇದೆ. ಯುಪಿಐ ಸ್ಟಿಕರ್ಸ್ ಗಳನ್ನ ಕಿತ್ತು ವ್ಯಾಪಾರಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಓನ್ಲಿ ಕ್ಯಾಶ್ ನೋ ಯುಪಿಐ ಅಭಿಯಾನ ಬೆಂಗಳೂರಿನಲ್ಲಿ ಜೋರಾಗ್ತಾ ಇದೆ. ನಮಗೂ ನೋಟಿಸ್ ಬರಬಹುದು ಎಂಬ ಭೀತಿಯಲ್ಲಿ ಸ್ಟಿಕರ್ಸ್ಗೆ ಕೋಕ್ ಕೊಡ್ತಾ ಇದ್ದಾರೆ. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ಕೊಟ್ಟಿದ್ರಿಂದ ಈಗ ಅಂಗಡಿಯ ಮಾಲೀಕರು ವ್ಯಾಪಾರಸ್ಥರು ತಮ್ಮ ಬಳಿ ಇದ್ದಂತಹ ಸ್ಕ್ಯಾನರ್ ಸ್ಟಿಕ್ಕರ್ ಇದೆಯಲ್ಲ ಅದನ್ನ ಕಿತ್ತೆಸಿತಾ ಇದ್ದಾರೆ. ಕ್ಯಾಶ್ನಲ್ಲಿಯೇ ವ್ಯವಹಾರವನ್ನು ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ಸಹಜವಾಗಿಯೇ ಇದು ಗ್ರಾಹಕರಿಗೆ ಒಂದು ರೀತಿ ಹೊಸ ತಲೆನೋವನ್ನು ತಂದಿಟ್ಟಿದೆ. ಇಷ್ಟು ದಿನ ಹೋದಲ್ಲಿ ಬಂದಲ್ಲಿ ಫೋನ್ ಪೇ ಮೂಲಕ ಗೂಗಲ್ ಪೇ ಮೂಲಕ ಆನ್ಲೈನ್ ಟ್ರಾನ್ಸಾಕ್ಷನ್ಗಳ ಮೂಲಕ ₹1 ಇಂದ ಹಿಡಿದು 50,000 ರೂಪಾಯಿವರೆಗೂ ಕೂಡ ಪೇ ಮಾಡ್ತಾ ಇದ್ರು. ಬಟ್ ಈಗ ಸ್ಕ್ಯಾನರ್ ಇಲ್ಲ, ಎಲ್ಲವನ್ನು ಕೂಡ ಕಿತ್ತು ಹಾಕ್ತಿದ್ದಾರೆ. ಕ್ಯಾಶೇ ತಗೊಂಡ್ಬನ್ನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇದು ಈಗ ಮತ್ತೊಂದು ಹೊಸ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡಿದೆ. ವ್ಯಾಪಾರಿಗಳೇನಿದ್ದಾರೆ ಅವರು 23ನೇ ತಾರೀಕಿನಿಂದ 3 ದಿನಗಳ ಕಾಲ ಬೆಂಗಳೂರು ನಗರದಾದ್ಯಂತ ಶ್ರದ್ಧಾಂಜಲಿ ಹಾಲಿನ ವ್ಯಾಪಾರಿಗಳಿಗೂ ಕೂಡ ಇದೀಗ GST ನೋಟಿಸ್ನ ಭೀತಿ ಶುರುವಾಗಿದೆ. ಸೊ ಹೀಗಾಗಿ ನೆಟ್ ಕ್ಯಾಶ್ನ ಮೂಲಕವಾಗಿಯೇ ಈಗ ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ, ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಆನ್ಲೈನ್ ಮೂಲಕವಾಗಿ ಹಣವನ್ನ ಏನು ನೀಡಬೇಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜೊತೆಗೆ ಒಂದಿಷ್ಟು ಗ್ರಾಹಕರು ಕೂಡ ಈಗ ನಗದು ಹಣವನ್ನ ಕೊಟ್ಟು ಈಗ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಗ್ರಾಹಕರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನ್ ಹೇಳ್ತೀರಿ? ಈ GST ನೋಟಿಸ್ ಅನ್ನ ಕೊಡ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ. ಸಣ್ಣ ಪುಟ್ಟ ವ್ಯಾಪಾರಿಗಳು GST ಕೊಟ್ಟ ಅವ್ರಿಗೆ ಏನ್ ಸಿಗುತ್ತೆ? ಅವ್ರು ಸಿಗೋದು ₹1 ₹2 ಸಿಗುತ್ತೆ. ಅದ್ರ GST ಕಟ್ಟಿರೋರು ಏನ್ ಮಾಡ್ತಾರೆ? ಮೊದಲೆಲ್ಲ ಏನ್ ಮಾಡ್ತಾ ಇದ್ರು? ಕ್ಯಾಶ್ ಕೊಟ್ಟು ತಗೊಂಡೋಗ್ತಾ ಇದ್ರು. ಇವಾಗ ಏನ್ ಮಾಡ್ರು? ಎಲ್ಲ ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿ ಅಂತ ಹೇಳಿದ್ರು. ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಿದ್ರು. ಈಗ GST ಹಾಕಕ್ಕೆ ಶುರು ಮಾಡಿದ್ರು. ಜನ ಎಲ್ಲಿಗೆ ಸುಲಿಗೆ ಮಾಡೋರು, ಎಲ್ಲಿಗೆ ಸುಲಿಗೆ ಮಾಡಿ ತಂದು ಹಾಕ್ಬೇಕು ಅವರು. ಬಡವರಾಗೆ ಇರಬೇಕು, ಸಾವುಕಾರನಾಗೆ ನೀನು ಜೀವನ ಮಾಡಿರ್ಬೇಕು. ಹೇಗೆ ಈ ಥರ ಮಾಡಿದ್ರೆ ಗೌರ್ಮೆಂಟು? ಏನು ರೀ ಸರ್ಕಾರ ಈ ಥರ ಮಾಡ್ತಾ ಇದ್ದಾರೆ? ಜನದ ಮೇಲೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರಲ್ಲ. ಈ ತೊಂದರೆ ಅಲ್ವಾ ಜನಕ್ಕೆ? ಮಧ್ಯದಲ್ಲಿ ಯಾಕೆ ಮಾಡ್ಬೇಕಾಯ್ತು? ಎಲ್ಲರೂ ಅಕೌಂಟ್ ಓಪನ್ ಮಾಡಿ, ಜೀರೋ ಅಕೌಂಟ್ ಓಪನ್ ಮಾಡಿ, ಆ ಅಕೌಂಟ್ ಓಪನ್ ಮಾಡಿ ಎಲ್ಲರೂ ಮಾಡಿಸ್ಬಿಟ್ರಿ. ಇದೆಲ್ಲ ಸರಿ, ಸಮಸ್ಯೆ ಜಾಸ್ತಿ ಆಯ್ತಲ್ಲ ಜನಕ್ಕೆ. ಇದನ್ನ ಆದಷ್ಟು ಬೇಗ ಈಗ ನೆಟ್ ಕ್ಯಾಶ್ ಕೊಟ್ಟು ತಗೊಂತಾ ಇದ್ದೀರಿ ಸರ್. ಇವಾಗ ಏನು ಮಾಡ್ಬೇಕಾ? ಇವಾಗ ಅವ್ರು ಆಗಲ್ಲ ಅಂತ ನೆಟ್ ಕ್ಯಾಶ್ ಕೊಟ್ಟು ತಗೋಬೇಕು. ಈ ಸಮಸ್ಯೆ ಬಗೆಹರಿಸೋದು ಇವರೇ ಸಮಸ್ಯೆ ಹುಟ್ಟಾಕೋದು ಇವರೇ, ಅದನ್ನ ಇದು ಮಾಡೋದು ಇವರೇ ಅಂತಾನೆ. ಹೆಂಗೆ ನಮ್ಮ ಕೈಲಿ ಹಂಗಾಗುತ್ತೆ? ಕೇಳ್ತಾರೆ ಇವ್ರು, ನಮ್ಮನ್ನ ಯಾರು ಕೇಳ್ತಾರೆ? ಓಕೆ, ಸಹಜವಾಗಿ ನೋಡಿ, ಪಾಪ ಬೆಳಗಿನ ಜಾವ ಬಂದಿರ್ತಾರೆ. ಸೊ ಬಹುತೇಕ ಜನ ಬಂದಂಥವ್ರು ಎಲ್ಲರೂ ಕೂಡ ಈಗ ಆನ್ಲೈನ್ ಮೂಲಕವಾಗಿಯೇ ಅಂದರೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಹಣವನ್ನು ಕೊಡ್ತಾರೆ. ಆದರೆ ಅದು ಸುಮಾರು ಜನರು ಕೂಡ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಇಲ್ಲಿ ನೋಡಿ, ಗಮನಿಸ್ತಾ ಇದ್ರಿ, ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ಸೊ ಅವರು ಈಗ ನಗದು ಹಣವನ್ನು ಕೊಟ್ಟು ಈಗ ಮೊಸರನ್ನು ಪಡಿತಾ ಇದ್ದಾರೆ. ಸೊ ಹೀಗೆ ನಗದು ಹಣವನ್ನು ಕೊಟ್ಟೇ ವ್ಯಾಪಾರ ಮಾಡಿ ಅಂತ ಹೇಳಿ ಈಗ ವ್ಯಾಪಾರಸ್ಥರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗೂ ಕೂಡ ಒಂದು ಆತಂಕ ಇದೆ, ಭೀತಿ ಇದೆ. ಸೊ ಮತ್ತೆ ನಮಗೆಲ್ಲಿ GST ನೋಟಿಸ್ ಬರುತ್ತಾ ಅನ್ನುವಂತಹ ಸಹಜವಾಗಿರುವಂತಹ ಒಂದು ಆತಂಕ ಕೂಡ ಇದೆ. ಮಾತನಾಡಿಸ್ತೀನಿ ವ್ಯಾಪಾರಸ್ಥರನ್ನ ಕೂಡ. ಮೇಡಮ್, ಏನ್ ಹೇಳ್ತೀರಿ? ನಿಮ್ಗೂ ಕೂಡ ಆತಂಕ ಕಾಡ್ತಾ ಇದೆಯಾ? ಫುಲ್ ನೆಟ್ ಕ್ಯಾಶ್ ತಗೊಳ್ತಾ ಇದ್ರಿ? ಹೌದು ಸರ್, ನಮ್ಗೆ ಭಯ ಬಂದಿದೆ. ಇವಾಗ ಲಕ್ಷಾಂತರ ರೂಪಾಯಿ ಹಣ ಕಟ್ಟಬೇಕು ಅಂದ್ರೆ ನಾವ್ ಎಲ್ಲಿಂದ ಕಟ್ಟೋದು? ಮಾಡೋದೇ ಒಂದು ಸಣ್ಣ ವ್ಯಾಪಾರ, ನಮಗ್ ಸಿಗೋದು ಅದ್ರಲ್ಲೇ ₹1 ಸಿಗುತ್ತೆ. ಇವ್ರು ಇಷ್ಟೊಂದು ಟ್ಯಾಕ್ಸ್ ಹಾಕಿದ್ರೆ ನಾವ್ ಹೆಂಗೆ? ಭಯ ಬಂದಿದೆ ಇವಾಗ ನಮ್ಗೆ. ಇವಾಗ ಅದು ಆನ್ಲೈನ್ ಮಾಡ್ಕೊಂಡು ಮುಂಚೆ ಈಸಿ ಆಗ್ತಾ ಇತ್ತು ನಮ್ಗದು. ಇವಾಗ ಅದು ಕಷ್ಟ ಅಂತ ಗೊತ್ತಾದ್ಮೇಲೆ ನಾವು ಎತ್ತಿಟ್ಬಿಟ್ಟಿದೀವಿ. UPI ಎಲ್ಲ ಎತ್ತಿಟ್ಬಿಟ್ಟಿದೀವಿ, ಯೂಸ್ ಮಾಡ್ತಾ ಇಲ್ಲ ನಾವು. ವ್ಯಾಪಾರ ಹೆಂಗೆ ಹೊಡೆತ ಬಿದ್ದಿದ್ಯಾ ಅಥವಾ ಕಡಿಮೆ ಆಗಿದೆ ಸರ್ ಇವಾಗ? ಯಾಕಂದ್ರೆ ಎಲ್ಲ ಫೋನ್ ತಗೊಂಬಂದ ಗೂಗಲ್ ಪೇ, ಫೋನ್ ಪೇ ಮಾಡ್ತಾ ಇದ್ರು. ಇವಾಗ ಕ್ಯಾಶ್ ಕೊಡಿ ಅಂತ ಕೇಳಿದ್ರೆ ಅವ್ರ ಹತ್ರ ಚೇಂಜ್ ಇರಲ್ಲ, ನಮ್ಮ ಹತ್ರ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಸುಮ್ನೆ ಹೋಗ್ತಾರೆ ನೋಡ್ಬಿಟ್ಟು. ನೋಡಿ, ಈ
ತೀರಾ ಅನಿವಾರ್ಯ ಪರಿಸ್ಥಿತಿ, ಅವ್ರ ಹತ್ರ ನಗದು ಹಣ ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಸ್ಕ್ಯಾನ್ ಅನ್ನ ಮಾಡ್ತಾರೆ. ಸೊ ಇಲ್ಲದೆ ಇದ್ರೆ ಬಹುತೇಕ ಗ್ರಾಹಕರ ಬಳಿ ಈಗ ನೆಟ್ ಕ್ಯಾಶ್ ಅನ್ನೇ ತೆಗೆದುಕೊಳ್ತಾರೆ. ಸೊ ಹೀಗಾಗಿ ವ್ಯಾಪಾರಕ್ಕೂ ಕೂಡ ಒಂದಿಷ್ಟು ಹೊಡೆತ ಬೀಳ್ತಾ ಇದೆ. ಅದರ ಜೊತೆಗೆ ಒಂದಿಷ್ಟು ಭೀತಿ ಭಯ ಕೂಡ ಇದೆ. ಸೊ ಮಾತನಾಡಿಸ್ತೀನಿ ಸರ್, ಏನ್ ಹೇಳ್ತೀರಿ? ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆಲ್ಲ ಟ್ಯಾಕ್ಸ್ ಆಗ್ತಾ ಇದ್ದಾರೆ, ಏನ್ ಹೇಳ್ತೀರಿ ಸರ್? ತಪ್ಪದು. ಈಗ ಸುಮಾರು ಜನ ಈ ಗ್ರಾಹಕರು ಕೂಡ ಈಗ ನೆಟ್ ಕ್ಯಾಶ್ ಅನ್ನೇ ಕೊಟ್ಟು ವ್ಯಾಪಾರವನ್ನ ನಡೆಸುವಂತ ಕಷ್ಟ ಅಲ್ವಾ, ಚೇಂಜ್ ಇರಲ್ಲ, ಕ್ಯಾಶ್ ಬೇಡ ಅಂತ ಹೇಳಿ ಮಾಡಿದ್ದು. ಇವಾಗ ಈ ತರ ಆದ್ರೆ ಕಷ್ಟನೇ.